ನೈಸರ್ಗಿಕ ಆರೋಗ್ಯ ಮತ್ತು ಸೌಂದರ್ಯದ ಪಾನೀಯವಾದ ನೀಲಿ ಬಣ್ಣದ ಶಂಖಪುಷ್ಪ ಟೀ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಶಂಖಪುಷ್ಪ ಭಾರತದ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಬಳಸಲ್ಪಡುವ ಪವಿತ್ರ ಹೂವು. ಇದು ನೈಸರ್ಗಿಕವಾಗಿ ನೀಲಿ ಬಣ್ಣವನ್ನು ಹೊಂದಿರುತ್ತದೆ, ಕೆಫೀನ್ ಇರುವುದಿಲ್ಲ ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಈ ಚಹಾವನ್ನು ತಯಾರಿಸಲು ನಿಮಗೆ 5 ರಿಂದ 6 ಒಣಗಿದ ಶಂಖಪುಷ್ಪ ಹೂವುಗಳು, 2 ಕಪ್ ಶುದ್ಧ ನೀರು ಮತ್ತು ರುಚಿಗೆ ತಕ್ಕಂತೆ ಜೇನುತುಪ್ಪ ಹಾಗೂ ನಿಂಬೆರಸ ಬೇಕಾಗುತ್ತದೆ. ಒಂದು ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಕುದಿಸಿ. ಕುದಿಯುವ ನೀರಿಗೆ ಹೂವುಗಳನ್ನು ಹಾಕಿ 5 ನಿಮಿಷ ಬಿಡಿ. ನೀರು ನೀಲಿ ಬಣ್ಣಕ್ಕೆ ತಿರುಗಿದಾಗ ಸೋಸಿಕೊಳ್ಳಿ ಮತ್ತು ಜೇನುತುಪ್ಪ ಅಥವಾ ನಿಂಬೆರಸ ಸೇರಿಸಿ. ಶಂಖಪುಷ್ಪ ಟೀಯ ಒಂದು ವೈಶಿಷ್ಟ್ಯವೆಂದರೆ ಅದರ ಬಣ್ಣ ಬದಲಾವಣೆ. ನೀವು ಈ ನೀಲಿ ಟೀಗೆ ಕೆಲವು ಹನಿ ನಿಂಬೆರಸವನ್ನು ಸೇರಿಸಿದಾಗ ಅದು ತಕ್ಷಣವೇ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ಶಂಖಪುಷ್ಪ 100% ನೈಸರ್ಗಿಕ ಆಂಟಿಆಕ್ಸಿಡೆಂಟ್. ಇದರಲ್ಲಿರುವ ಆಂಥೋಸಯಾನಿನ್ ಅಂಶವು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮಾನಸಿಕ ಆರೋಗ್ಯಕ್ಕೆ ಇದು ಉತ್ತಮವಾಗಿದೆ. ಒತ್ತಡ ನಿವಾರಣೆ ಮತ್ತು ಮೆದುಳಿನ ಶಾಂತಿಗೆ ನೆರವಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಕುಡಿದರೆ ಸುಖ ನಿದ್ರೆ ಬರುತ್ತದೆ ಮತ್ತು ಮನಸ್ಸನ್ನು ಪ್ರಫುಲ್ಲವಾಗಿಡಲು ಸಹಾಯ ಮಾಡುತ್ತದೆ. ಶಂಖಪುಷ್ಪ ಟೀ ಕುಡಿಯುವುದರಿಂದ ಚರ್ಮವು ಹೊಳೆಯುತ್ತದೆ. ಇದು ಚರ್ಮದಲ್ಲಿ ಕೊಲಾಜೆನ್ ಉತ್ಪಾದನೆಯನ್ನು ಹೆಚ್ಚಿಸಿ ನೆರಿಗೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ಜೊತೆಗೆ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ. ಶಂಖಪುಷ್ಪ ಟೀಯ ಪೌಷ್ಟಿಕಾಂಶದ ವಿವರಗಳು ಹೀಗಿವೆ: ಕ್ಯಾಲೋರಿಗಳು 0, ಕೆಫೀನ್ 0 ಮಿಲಿಗ್ರಾಂ, ಆಂಟಿಆಕ್ಸಿಡೆಂಟ್ಗಳು ಅತಿ ಹೆಚ್ಚು ಮತ್ತು ಸಕ್ಕರೆ 0 ಗ್ರಾಂ. ಶಂಖಪುಷ್ಪ ಟೀ ಸೇವಿಸಲು ಉತ್ತಮ ಸಮಯವೆಂದರೆ ಬೆಳಿಗ್ಗೆ ದೇಹವನ್ನು ಶುದ್ಧೀಕರಿಸಲು, ಮಧ್ಯಾಹ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಮತ್ತು ರಾತ್ರಿ ಸುಖನಿದ್ರೆಗಾಗಿ. ಸಾರಾಂಶವಾಗಿ, ಶಂಖಪುಷ್ಪ ಟೀ ಕೇವಲ ಒಂದು ಪಾನೀಯವಲ್ಲ, ಇದು ನಿಸರ್ಗದತ್ತವಾದ ಔಷಧ. ಪ್ರತಿದಿನ 1 ಕಪ್ ನೀಲಿ ಟೀ ಕುಡಿಯುವ ಮೂಲಕ ಆರೋಗ್ಯವಾಗಿರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.